ನಮಸ್ಕಾರ. ನಾವೀಗ ಲಿವರಲ್ಲಿ ಒಂದು ಲಿವರ್ ಫ್ರೈ ಮಾಡ್ತಾ ಇದ್ದೀವಿ. ಲಿವರ್ ಫ್ರೈ ಹೆಂಗೆ ಮಾಡ್ತೀವಿ ನೋಡಿ. ಫಸ್ಟಿಗೆ ಏನಿದು ಲಿವರ್ನ ಅದಕ್ಕೆ ಅರಿಶಿನ ಪುಡಿ ಹಾಕಿ ಇಟ್ಟಿದ್ದೀನಿ. ಓಕೆ. ಆಮೇಲೆ ಒಂದು ಸ್ವಲ್ಪ ಮೆಣಸಿನ ಪೌಡರ್ ಹಾಕಿ ಮಿಕ್ಸ್ ಮಾಡೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲಿ ಮಾಡ್ಬೋದು, ಕೈಯಲ್ಲಿ ಮಾಡೋಕ್ಕಿಂತ ಈ ಥರ ಮಾಡಿ, ಆಗ ಸ್ವಲ್ಪ ಖಾರ ಆಗಲ್ಲ ನಿಮಗೆ. ಓಕೆ. ಸೊ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಫ್ರೆಶ್ ಲಿವರ್ ಇದು. ಸೊ ನೀವು ಅದನ್ನ ಫ್ರೈ ಮಾಡ್ಕೊಬೋದು. ಲಿವರ್ ಫ್ರೈ ಮಾಡೋದ್ರಿಂದ ಏನು ನಮಗೆ ಅಡ್ವಾಂಟೇಜ್ ಏನಿದೆ? ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಅಲ್ವಾ? ಅಂದ್ರೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಈ ಪರಂಡೆ ಆದರೆ ಕಚ್ಕ ಮಚ್ಕ ಅಂತ ಅನಿಸುತ್ತೆ. ಸೊ ಲಿವರ್ ಗಟ್ಟಿ ಇರುತ್ತೆ, ಸಾಫ್ಟ್ ಇದೆ, ಸಾಫ್ಟ್ ಆಗಿ ಒಂಥರ ಬೆಣ್ಣೆ ಥರ ಹೋಗ್ಬಿಡುತ್ತೆ, ತುಪ್ಪ ಥರ ಅಲ್ವಾ? ಸೊ ಇದನ್ನ ಇವಾಗ ಮ್ಯಾರಿನೇಟ್ ಮಾಡ್ಕೋಬೇಕಾ? ಎಷ್ಟೊತ್ತು ಇಡಬೇಕಿದು ಈ ಥರ? ಇದು ಹಿಂಗೆ ಇಟ್ಟರೆ ಸಾಕು, ಅಷ್ಟೊತ್ತಿಗೆ ಮಸಾಲ ಮಸಾಲಕ್ಕೆಲ್ಲ ರೆಡಿ ಮಾಡ್ಕೊಬೇಕು ಅಲ್ವಾ? ಹೌದು. ಒಂದು ಸ್ವಲ್ಪ ತೆಂಗೆ ಮುಚ್ಚಿಟ್ರೆ ಆಯಿತು. ಮುಚ್ಚಿಡ್ಬೇಕು. ಯಾಕೆ ಮುಚ್ಚಿಡು? ಇಲ್ಲೇ ಇದೆ ನೋಡಿ, ಮುಚ್ಚಿಟ್ರೆ ಇವಾಗ ಮಸಾಲ ಕಟ್ಕೊಳ್ಳಿಕ್ಕೆ ಮಸಾಲ ಉರಿಬೇಕು. ಮಸಾಲ ಫಸ್ಟ್ ಉರಿಬೇಕು. ಏನ್ರಿ ಬರ್ತಿಲ್ಲ. ಓಕೆ. ಮಸಾಲ ಏನೆಲ್ಲ ಐಟಮ್ ಹಾಕ್ತಿದ್ದೀರಾ? ಬ್ಯಾಡಗಿ ಮೆಣಸು, ಆಮೇಲೆ ಜೀರಿಗೆ, ಆಮೇಲೆ ಇವಾಗ ಮಸಾಲೆ ಏನೆಲ್ಲ ಮಾಡ್ಕೋಬೇಕು ಹೇಳಿ? ಬ್ಯಾಡಗಿ ಮೆಣಸು, ಇಡೀ ಬ್ಯಾಡಗಿದು, ಅದನ್ನ ಹಾಕಿ ಹುರ್ಕೋಬೇಕು. ಚೆನ್ನಾಗಿ ಹುರಿಬೇಕು ಅಲ್ವಾ? ಸೊ ಒಂಥರ ಇದು ಕೆಂಪಾಗಬೇಕು. ಕೆಂಪಾಗಿ ಸ್ವಲ್ಪ ಉಬ್ಬುತ್ತೆ ಇದು. ಉಬ್ಬು ತನಕ ಚೆನ್ನಾಗಿ ಅದನ್ನ ರೋಸ್ಟ್ ಮಾಡ್ಕೋಬೇಕಲ್ವಾ? ಎಷ್ಟು ನಿಮಿಷದಲ್ಲಿ ಮಾಡ್ಬೋದು ಈ ಅಡುಗೆ? ಅಂದ್ರೆ ಬ್ಯಾಚುಲರ್ಸ್ ಇವಾಗ ಏನಾದ್ರು ಕ್ವಿಕ್ ಆಗಿ ಮಾಡ್ಕೋಬೇಕಂದ್ರೆ ಮಾಡ್ಬೋದಾ? ಮಾಡ್ಕೋಬಹುದು. ಅವರು ಈ ತರ ಕಡ್ದು ಮಾಡೋ ಬದಲು ಮಸಾಲೆ, ಚಿಕನ್ ಮಸಾಲ ಅದೆಲ್ಲ ಬರುತ್ತಲ್ಲ, ಅದನ್ನ ಹಾಕಿ ಮಾಡ್ಕೋಬಹುದು. ಎಲ್ಲ ಒಂದೇ ಟೇಸ್ಟ್ ಬರುತ್ತೆ, ಬಟ್ ನಾವೇ ಹೋಮ್ ಮೇಡ್ ಮಸಾಲ ಮಾಡಿದ್ರೆ ಇನ್ನು ಸ್ವಲ್ಪ ಜಾಸ್ತಿ ಟೇಸ್ಟ್ ಬರುತ್ತೆ. ಹೌದು. ಓಕೆ. ಇಲ್ಲಿ ನೋಡಿ ಉಬ್ಬುತ್ತಾ ಇದೆ ಅಲ್ವಾ? ಚೆನ್ನಾಗಿ ಬರ್ತಾ ಇದೆ. ಇದನ್ನ ಆಫ್ ಮಾಡ್ಕೊಂಡ್ರೆ ಆಯ್ತು. ಕಟ್ ಮಾಡಿ ಆಫ್ ಮಾಡ್ಕೋಬೇಕಾ? ಈಗ ಜೀರಿಗೆ ಹಾಕೋಬೇಕು. ಜೀರಿಗೆ ಹಾಕೊಂಡು ಸೇಮ್ ಪ್ರೊಸೆಸ್. ಚೆನ್ನಾಗಿ ಬಾಡಿಸ್ಕೋಬೇಕಲ್ವಾ? ನಾನು ಇವಾಗ ಆಫ್ ಮಾಡಿದ್ದೀನಿ, ಯಾಕೆಂದ್ರೆ ತುಂಬಾ ಬಿಸಿ ಆಗಿದೆ. ಗ್ಯಾಸ್ ಆಫ್ ಅಲ್ಲೇ ಇಟ್ಕೊಂಡ್ರೆ ಮಾಡ್ಕೋಬಹುದಾ? ಅದು ಇದ್ರದ್ದು ಬಿಸಿ ಸರಿ ಆಗುತ್ತೆ ಇದಕ್ಕೆ. ಚೆನ್ನಾಗಿ ಬಾಡಿಸ್ಕೋಬೇಕಪ್ಪ. ನೆಕ್ಸ್ಟ್ ಏನು ಮಾಡಬೇಕು ಇವಾಗ? ನೆಕ್ಸ್ಟ್ ಈ ಹುರ್ಕೊಂಡಿರೋದಿದೆ ಅಲ್ವಾ, ಜೀರಿಗೆ ಮತ್ತೆ ಮೆಣಸು, ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ನಾನು ಶುಂಠಿ ಹಾಕ್ತಾ ಇಲ್ಲ, ಯಾಕೆಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ. ಇಲ್ಲದವರು ಇದಕ್ಕೆ ಶುಂಠಿ ಹಾಕೋಬಹುದು. ಓಕೆ, ಸೂಪರ್ ಆಯ್ತು ಹಂಗಾದ್ರೆ. ಇದಕ್ಕೆ ಸ್ವಲ್ಪ ಇದಕ್ಕೊಂದು ಸ್ವಲ್ಪ ಸಾಂಬಾರ ಹುಡಿ, ಮತ್ತೆ ಆಮೇಲೆ ಒಂದು ಅಟ್ಟೆ ಹಾಕೋಲ್ಲ, ಅಟ್ಟೆ ಹಾಕೋ, ಅಟ್ಟೆ ಹಾಕು. ಇದಕ್ಕೊಂದು ಸ್ವಲ್ಪ ಅಟ್ಟೆ ಹಾಕ್ತಾ ಇದ್ದೀನಿ.
ಮುರ್ಕೋಬೇಕು ಅದನ್ನು. ಮುರ್ಕೊಳ್ಳೋದಾದ್ರೆ ಬೇಗ ಗ್ರೈಂಡ್ ಆಗುತ್ತೆ. ಓಕೆ ಮಾಡ್ಕೋಬೇಕು. ಓಕೆ, ಇದೆಲ್ಲ ಹಾಕಿ ಮಿಕ್ಸಿ ಮಾಡ್ಕೋಬೇಕು. ಫಸ್ಟಿಗೆ ನಾನು ನೀರು ಹಾಕ್ತಾ ಇಲ್ಲ, ಹಂಗೆ ಮಾಡ್ತಾ ಇದ್ದೀನಿ. ಹಂಗೇನೆ. ಆಡಿಸಿ ಆಗಿದೆ ಅಂತ ಸೊ ಮಸಾಲ ರೆಡಿ ಆಗಿದೆ. ಓಕೆ, ಸೊ ನೋಡಿ ತೆಂಗಿನೆಣ್ಣೆ ಹಾಕೊಂಡಿದ್ವಿ. ತೆಂಗಿನೆಣ್ಣೆ ಬಿಸಿ ಆಗಬೇಕು. ಅದಾದ್ಮೇಲೆ ಏನು ಹಾಕೋದು? ಮಸಾಲೆ ಹಾಕ್ಬೇಕಾ ನಾವು? ಇಲ್ಲ, ಕರಿಬೇವು ಹಾಕೊಂಡು ಇಲ್ಲ, ಡೈರೆಕ್ಟ್ ಲಿವರ್. ನೋಡಿ ಲಿವರ್ ಮ್ಯಾರಿನೇಟ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇವಾಗಲೇ ಬಾಯಲ್ಲಿ ನೀರು ಬರ್ತಿದೆ ಗಾಯ್ಸ್. ತಿಂದ್ರೆ ಹೆಂಗಿರುತ್ತೆ ನೋಡೋಣ, ಹೆಂಗ್ ಬರುತ್ತೆ ನೋಡೋಣ. ಡೈರೆಕ್ಟ್ ಹಾಕೊಳ್ಳೋದಾ? ಹಾಕೊಂಡ್ಬಿಟ್ಟು ಫ್ರೈ ಮಾಡೋದು. ಏನ್ ಸಖತ್ತಾಗಿ ಹಾ 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 ಸೂಪರ್. ಎಣ್ಣೆಲಿ ಕರಿದಾ ಇರ್ಬೇಕು, ಕಯ್ಯ ಅಂತ. ಚೆನ್ನಾಗಿ ಬಾಡಿಸ್ಕೋಬೇಕಾ? ಮಾಡ್ಬೇಕಾ ಅದು? ಹೌದು, ಚೆನ್ನಾಗಿ ಬಾಡಿಸ್ಕೋಬೇಕು ನೋಡಿ ಗೈಸ್. ಆಮೇಲೆ ನೋಡ್ಕೋಬೇಕು, ಅದು ರಟ್ಟುತ್ತದೆ. ನೋಡ್ಕೋಬೇಕು ಚೆನ್ನಾಗಿ. ಥರ ಎಷ್ಟೊತ್ತು ಮಾಡ್ಕೋಬೇಕು? ಅದು ಸಣ್ಣ ಆಗುತ್ತೆ. ಸಣ್ಣ ಆಗೋ ತನಕ ಅಂದ್ರೆ ಅದ್ರ ಎಣ್ಣೆ ಬಿಡುತ್ತಾ ಅಂತಲ್ವಾ? ಹೌದು, ಎಣ್ಣೆ ಬಿಡೋ ತನಕ ಮಾಡ್ಕೊಳ್ಳಿ ಗೈಸ್. ಈಗ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಿಮ್ಮ ಮನೇಲಿ ಇದ್ರೆ ಶುಂಠಿ ಬೆಳ್ಳುಳ್ಳಿ ಆರಿಸ್ಬೋದು ನೀವು. ಇಲ್ಲಿದ್ರೆ ನೀವೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬಹುದು ಅಲ್ವಾ? ಹಾಕೊಂಡು ಪುನಃ ಬಡಿಸ್ಬೇಕಾ? ಇಲ್ಲ, ಅದನ್ನ ಮಾತ್ರ ಹಿಂಗೆ ಮಧ್ಯದಲ್ಲಿ ಯಾಕೆ ಮಾಡಬೇಕು? ಅವಾಗ ಅದ್ರದ್ದು ಹಸಿ ವಾಸನೆ ಇಲ್ಲಿ ಹೋಗುತ್ತೆ. ಓಕೆ, ಆಮೇಲೆ ಎಲ್ಲದಕ್ಕೂ ಮಿಕ್ಸ್ ಮಾಡ್ಕೋಬೇಕಾ? ಹೌದು. ವೆರಿ ನೈಸ್ ಐಡಿಯಾ. ನೋಡಿ ಹೆಂಗಿದೆ ಗೈಸ್ ಇದು. ತಿಂತ ಇದ್ರೆ ಬ್ಯಾಟಿಂಗ್ ಮಾಡಕ್ ತೋರಿಸ್ತೀವಿ ಗೈಸ್ ನಿಮ್ಗೆ. ಹೆಂಗ್ ಬ್ಯಾಟಿಂಗ್ ಮಾಡ್ತೀವಿ ನೋಡಿ ಗೈಸ್. ಆಮೇಲೆ ಹಿಂಗೆ ಫ್ರೈನ ಚೀತು ಹೇಳು. ಆಮೇಲೆ ಹಿಂಗೆ ಇದು ಮಾಡ್ತಾ ಇರಬೇಕು, ಇಲ್ಲಾಂದ್ರೆ ಅಡಿ ಹಿಡಿಯುತ್ತೆ. ಯಾಕೆಂತೇಳಿ ತುಂಬ ಮಾಡಬಾರ್ದು, ಉಡಿ ಆಗುತ್ತೆ. ಬೇರೆ ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಜಾಸ್ತಿ ಹಾಕಿದ್ರೆ ತುಂಬ ಆಗ್ಬಿಡುತ್ತೆ. ಹಂಗೇನಾ? ನೋಡಿ, ನೀವು ಈ ಥರ ಎಲ್ಲ ಮಾಡಿಕೊಟ್ರೆ ನಿಮ್ಮ ಹಸ್ಬೆಂಡ್ ಎಲ್ಲ ತುಂಬ ಖುಷಿಯಾಗ್ಬಿಡ್ತಾರೆ. ಅವರು ಹೊರಗೆ ಎಲ್ಲೂ ಹೋಟೆಲಲ್ಲಿ ತಿನ್ನೋಕ್ಕೆ ಹೋಗಲ್ಲ, ಮನೆಗೆ ಬಂದ್ಬಿಡ್ತಾರೆ. ಮನೇಲೇ ಚೆನ್ನಾಗಿರುತ್ತೆ, ಚೆನ್ನಾಗಿ ಮಾಡಿಕೊಡ್ತಾಳೆ ವೈಫು ಅಂತ. ಇವಾಗ ನಾವು ಆವಾಗಲೇ ಕಡ್ದಿಟ್ಟ ಮಸಾಲೆನ ಹಾಕ್ತಾ ಇದ್ದೀವಿ. ಮಸಾಲೆ ಹಾಕೋಬೇಕಲ್ವಾ? ಅಂದ್ರೆ ಇದು ಎಷ್ಟು ನಿಮಿಷದಲ್ಲಿ ಅಡಿಗೆ ರೆಡಿ ಆಗುತ್ತೆ? ಅರ್ಧ ಗಂಟೆ ಬೇಕು. ಅರ್ಧ ಗಂಟೆ ಕೊಟ್ರೆ ಒಂದು ಒಳ್ಳೆ ಅಡಿಗೆ. ಒಂದು 2 ದಿವಸ ಇಟ್ಕೊಂಡು ಆರಾಮಾಗಿ ತಿನ್ಬೋದು. ಹಾಳಾಗಲ್ಲ ಇದು. ತೆಂಗಿನಕಾಯಿ ಹಾಕಿದ್ದೀರಾ ಅದಕ್ಕೆ? ಇಲ್ಲ, ಹಾಕಿಲ್ಲ. ಸೊ ಅದರಿಂದಾಗಿ ಹಾಳಾಗೋದು ಅಷ್ಟು ಬೇಗ ಏನಾಗಲ್ಲ. ಆಗಲ್ಲ. ಸೊ ಒಂದ್ ಕಡೆ ಮಸಾಲೆ ಇಟ್ಕೊಂಡು ಹಸಿ ಸ್ಮೆಲ್ ಹೋಗೋ ತನಕ ಹಿಂಗೆ ಮಾಡ್ಕೊಂಡು ಅದಾದ್ಮೇಲೆ ಮಿಕ್ಸ್ ಮಾಡ್ಕೊಳ್ಳೋದ? ಓಕೆ. ಅಯ್ಯೋ, ಉಪ್ಪು ಹಾಕೋಬೇಕು. ಚೆನ್ನಾಗಿ ಮಸಾಲೆ ಲಿವರ್ ಜೊತೆ ಬ್ಲೆಂಡ್ ಆಗಿದೆ. ಬ್ಲೆಂಡ್ ಆಗಿಲ್ಲ, ಆಗ್ತಾ ಇದೆ. ಅದು ಫುಲ್ ಡ್ರೈ ಆಗಬೇಕು. ಫುಲ್ ಡ್ರೈ ಆಗುತ್ತೆ, ಅದಕ್ಕೆ ನಾವು ಲಿವರ್ ಡ್ರೈ ಅಂತ ಕರಿತೀವಲ್ವಾ? ಹೌದು. ತುಂಬ ಚೆನ್ನಾಗುತ್ತೆ.
ಚೆನ್ನಾಗಿ ಬಾಡ್ಸ್ಕೋಬೇಕಲ್ವಾ, ಇನ್ನೂ ಅಲ್ಲ ಆಡ್ಸ್ಕೋಬೇಕು ಚೆನ್ನಾಗಿ. ತುಂಬಾ ಹಲ್ಲಾಡ್ಸಕ್ ಹೋದ್ರೆ ಇದು ಉಡಿ ಉಡಿ ಆಗುತ್ತೆ, ಲಿವರ್ ಅಲ್ವಾ. ಪರಾಂಡ ಎಲ್ಲ ಹಂಗೆ ಆಗಲ್ಲ. ಇಲ್ಲಿ ನೋಡಿ ಡ್ರೈ ಆಗ್ತಾ ಬರ್ತಾ ಇದೆ ಇವಾಗ. ಸೊ ಈ ಥರದೆಲ್ಲ ಈಗ ಹೆಂಗಸರು ಸಂಜೆ ಹೊತ್ತು ಮಾಡಿ ಇಟ್ಬಿಟ್ರೆ ಗಂಡಸರು ಫುಲ್ ಖುಷಿ ಆಗ್ಬಿಡ್ತಾರೆ ಅಲ್ವಾ, ಪಕ್ಕ ಮನೆಗೆ ಬರ್ತಾರೆ. ಈಗ ಗಂಡಸರು ಮನೆಗೆ ಬರಲ್ಲ ಅಂತ ಹೆಣ್ಮಕ್ಳು ಇದಿರುತ್ತೆ ಕಂಪ್ಲೇಂಟ್. ಸೊ ಪಕ್ಕ ಮನೆಗೆ ಬಂದ್ಬಿಡ್ತಾರೆ, ಎಲ್ಲೂ ಹೋಗಲ್ಲ ಹೊರಗಡೆ ಅಲ್ವಾ, ಊಟಕ್ಕೆ ಎಲ್ಲೂ ಹೋಗಲ್ಲ, ಪಕ್ಕ ಬಂದ್ಬಿಡ್ತಾರೆ. ಹಂಗಿರುತ್ತೆ ಎಲ್ಲ ಹೋಮ್ ಮೇಡ್ ಅಲ್ವಾ, ಟೇಸ್ಟ್ ಇರುತ್ತೆ. ಒಳ್ಳೆ ಇದು ಗ್ಯಾಸ್ಟ್ರಿಕ್ ಇಲ್ಲ ಏನೂ ಇಲ್ಲ, ಸೂಪರ್ ಆಗಿರುತ್ತೆ ನೋಡಿ. ಮಾಡ್ಕೊಂಡ್ ತಿಂತಾ ಇದ್ರೆ ಆಹಾ, ಒಂದ್ಸಲ ಅಲ್ಲ 2 ಸಲ ಅಲ್ಲ 3 ಸಲ ಅನ್ನ ಹಾಕೊಂಡು ತಿಂದ್ಬಿಡ್ತೀರ. ನಮ್ಮ ಜೊತೆ ಕಾಚ್ಪುಳಿ ಇಲ್ಲ, ಕಾಚ್ಪುಳಿ ಇದ್ದಿದ್ರೆ ಇನ್ನೂ ಚೆನ್ನಾಗಾಗ್ತಿತ್ತು ಟೇಸ್ಟ್. ಅದಕ್ಕೆ ನಾರ್ಮಲ್ ಹುಳಿ, ಹುಣಸೆ ಹುಳಿನ ಹಾಕ್ತಿರೋದು. ಅಯ್ಯಯ್ಯೋ ಹಾಕ್ಬಿಟ್ಟೆ. ಇವಾಗ ನಾ ಇದಕ್ಕೆ ಸ್ವಲ್ಪ ಹುಣಸೆ ಹುಳಿ ಹಾಕೊಂಡಿದ್ದೀನಿ, ಹುಣಸೆ ಹುಳಿ ರಸನ ನೀರಲ್ಲಿ ನೆನೆಸಿಟ್ಟು. ಆಮೇಲೆ ಹಿಂಗೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೀರಿರುತ್ತೆ, ಪುನಃ ಡ್ರೈ ಮಾಡಲಿಕ್ಕೆ ಬಿಡಬೇಕು. ಸಣ್ಣ ಬಟ್ಲಿಗೆ ಹಾಕೊಂಡು ಸ್ವಲ್ಪ ಕ್ಯಾಮ್ರಾಗೆ ಇಡೋದು. ಈಗ ನಾವು ಮಾಡಿರೋ ಲಿವರ್ನ ಟೇಸ್ಟ್ ಮಾಡೋಣ ಗೈಸ್, ಹೆಂಗಿದೆ ನೋಡೋಣ. ಸ್ವಲ್ಪ ಗ್ರೇವಿ ನೋಡಿ, ಇಲ್ಲಿ ಗ್ರೇವಿ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಲಿವರ್ ಬಂದಿದೆ ನೋಡಿ. ಆ ಗ್ರೇವಿ ನೋಡಿದೆ ನನ್ನದು ನಿಜವಾದ ಬಾಯಲ್ಲಿ ನೀರು ಬರ್ತಿದೆ. ತಿನ್ನೋಣ. ಫಸ್ಟ್ ಸಣ್ಣಗೆ ಫೀಲ್ ಮಾಡ್ಕೊಬಿಡೋಣ, ಆಮೇಲೆ ಹೇಳೋಣ ಹೆಂಗಿದೆ ಅಂತ. ನಮ್ಮ ಚುಂಗನ ಬಂದ್ಬಿಡ್ತು ನೋಡಿ, ಇಲ್ಲಿ ಟೇಸ್ಟ್ ಮಾಡೋಕ್ಕೆ ಚುಂಗ ಒಂದು ಪೀಸ್ ಕೊಟ್ಬಿಡೋಣ. ಚುಂಗ ಹೆಂಗಿದೆ ಹೇಳು ತಿನ್ಬಿಟ್ಟು ನೋಡಿ ಸರಿ. ಮಸಾಲೆ ಬಿಸಿ ಬಿಸಿ ಅನ್ನ ಜೊತೆ ತಿಂತಾ ಇದ್ದಾರೆ ಗಾಯ್ಸ್ ನೋಡಿ. ಬೆಸ್ಟ್, ಹೇಳ್ಕೊಟ್ಟಂಗೆ ಮಾಡಿದ್ಯಾ, ಸೂಪರ್ ಆಗಿದೆ. ಹೇಳ್ತೀನಿ ಇವಾಗ ಏನೇನಿದೆ ಅಂತ. ಆ ಹುಳಿ ಕೊನೆಗೆ ಹಾಕೋದ್ರಲ್ಲ ಅದು ಚೆನ್ನಾಗಿ ಮೇಲ್ಗಡೆ ಕುತ್ಕೊಂಡ್ಬಿಟ್ಟಿದೆ ಆಯಿತಾ. ಬಾಯಿಗೆ ಹಾಕ್ದಂಗೆ ಫಸ್ಟು ಹುಳಿ, ಆಮೇಲೆ ಆ ಮಸಾಲೆ ಅದು ಬರುತ್ತೆ ಟಾಪ್ ಲೇಯರಲ್ಲಿರೋ ಮಸಾಲೆ. ಅದಾದ್ಮೇಲೆ ನಾವು ಒಂದು ಬೈಟ್ ಮಾಡ್ತೀವಿ ನೋಡಿ ಲಿವರ್ನ. ಆ ಬೈಟ್ ಮಾಡಿದಾಗ ಒಳಗಡೆ ಇರೋ ಫ್ಲೇವರ್ ಎಲ್ಲ ಹೊರಗಡೆ ಚಿತ್ರಾಗಿ ನಾವೇ ಹರಡ್ಕೊಂಡು ನೋಡಿ, ನಾವೇ ನೀರು ಬರ್ತಿರೋದು ನಂಗೆ ಹೇಳ್ಬೇಕಾದ್ರೆ ಅಷ್ಟೊಂದು ಮಜವಾಗಿದೆ ಇದು ನೋಡಿ, ಸಕ್ಕತ್ತಾಗಿ ಕಾಣಿಸ್ತಿದೆ. ನೀವು ಒಂದ್ಸತಿ ಮನೆ ಟ್ರೈ ಮಾಡಿ, ಮಿಸ್ ಮಾಡೋಕ್ಕೆ ಹೋಗ್ಬಿಡಿ ನೋಡಿ, ಸಕ್ಕತ್ತಾಗಿದೆ.